Hello students, Namaste. Today we are going to discuss a new concept in our subject, that is equality. Equality and liberty, they are considered as the two pillars of democracy, and both the concepts liberty and equality always go hand in hand. There is a relation between the liberty and equality, and the very foundation of the democracy is based on the liberty and equality. ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ನೋಡಿಕೊಂಡಂತಹ ವಿಚಾರ ಸ್ವಾತಂತ್ರ್ಯ ಅಂತ ಹೇಳಿ. ಇವಾಗ ಈ ಒಂದು ಕ್ಲಾಸಲ್ಲಿ ನಾವು ನೋಡುವಂತಹ ವಿಚಾರ, ಅದರ ಮುಂದುವರಿದ ಭಾಗ ಅಂತಲೂ ಹೇಳ್ಬೋದು, ಸಮಾನತೆ. ಸ್ವಾತಂತ್ರ್ಯ ಮತ್ತು ಸಮಾನತೆ ಇದು ಪ್ರಜಾಪ್ರಭುತ್ವದ ಎರಡು ಸ್ತಂಭಗಳು ಅಂತ ನಾವು ಕರೀಬಹುದು. ಯಾಕೆಂತ ಹೇಳಿದ್ರೆ ಸ್ವಾತಂತ್ರ್ಯ ಸಮಾನತೆ ಜೊತೆ ಜೊತೆಯಾಗಿ ಇರುವಂಥದ್ದು. ಸ್ವಾತಂತ್ರ್ಯ ಇದ್ರೆ ಸಮಾನತೆ ಇರ್ತದೆ, ಸಮಾನತೆ ಇದ್ರೆ ಸ್ವಾತಂತ್ರ್ಯ ಇರ್ತದೆ. ಹಾಗಾಗಿ ಪ್ರಜಾಪ್ರಭುತ್ವ ಎನ್ನುವಂತಹ ವ್ಯವಸ್ಥೆ ಇವತ್ತು ಸ್ವಾತಂತ್ರ್ಯ ಮತ್ತು ಸಮಾನತೆ ಎನ್ನುವಂತಹ ಎರಡು ಪಿಲ್ಲರ್ಗಳು, ಅಂದರೆ ಸ್ತಂಭಗಳ ಮೇಲೆ ನಿಂತಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಸಮಾನತೆ ಅಂದ್ರೆ ಏನು? ವಾಟ್ ಈಸ್ ಇಕ್ವಾಲಿಟಿ? ಇಕ್ವಾಲಿಟಿ ಮೀನ್ಸ್ ಪ್ರೊವೈಡಿಂಗ್ ಈಕ್ವಲ್ ಆಪರ್ಚುನಿಟೀಸ್ ಟು ಆಲ್. ನೆನ್ಪಿಟ್ಕೊಳ್ಳಿ, ಪ್ರೊವೈಡಿಂಗ್ ಈಕ್ವಲ್ opportunities to all. Equality means providing equal opportunities to all. opportunities, opportunities to all, and absence of special privileges. Absence of special privileges. Privileges, privileges, privileges and facilities. Privileges and facilities. ಏನು ಪ್ರಿವಿಲೇಜಸ್ ಅಂತ ಹೇಳಿದ್ರೆ? ಸವಲತ್ತುಗಳು ಅಂತ ಹೇಳ್ತೇವೆ. ಸೌಕರ್ಯ, ಸವಲತ್ತು ಅಂತ ಹೇಳಿ. ಅಂದ್ರೆ ಇನ್ಇಕ್ವಾಲಿಟಿ ಮೀನ್ಸ್ ಪ್ರೊವೈಡಿಂಗ್ ಈಕ್ವಲ್ ಆಪರ್ಚುನಿಟೀಸ್ ಟು ಆಲ್. ಈಕ್ವಾಲಿಟಿ ಮೀನ್ಸ್ ಪ್ರೊವೈಡಿಂಗ್ ಈಕ್ವಲ್ ಆಪರ್ಚುನಿಟೀಸ್ ಟು ಆಲ್. ಅಂದ್ರೆ ಪ್ರತಿಯೊಬ್ಬನಿಗೂ ಸಮಾನವಾದ ಅವಕಾಶಗಳನ್ನು, ಆಪರ್ಚುನಿಟಿ ಅಂತ ಹೇಳಿದ್ರೆ ಅವಕಾಶಗಳನ್ನು ಕೊಡುವುದು, ಮತ್ತು ಆಬ್ಸೆನ್ಸ್ ಅಂತ ಹೇಳಿದ್ರೆ ಇಲ್ಲದಿರುವುದು ಅಂತ ಅರ್ಥ. ಸ್ಪೆಷಲ್ ಪ್ರಿವಿಲೇಜಸ್ ಅಂಡ್ ಫೆಸಿಲಿಟೀಸ್, ಯಾವುದೇ ರೀತಿಯ ವಿಶೇಷ ಸವಲತ್ತುಗಳನ್ನು ಅಥವಾ ಸೌಕರ್ಯವನ್ನು ನೀಡದೇ ಇರುವುದು ಅಥವಾ ಇಲ್ಲದೆ ಇರುವುದು, ಅಥವಾ ಆರ್ ಆರ್ಟಿಫಿಷಿಯಲ್ ಇನ್ಇಕ್ವಾಲಿಟಿ ಅಂತ ಕರೀತೇವೆ. ಆರ್ಟಿಫಿಷಿಯಲ್ ಇನ್ಇಕ್ವಾಲಿಟಿ ಅಥವಾ ಕೃತಕವಾದಂತಹ ಅಸಮಾನತೆಯನ್ನ ಮಾಡದಿರುವುದು. ಕೃತಕವಾದ ಅಸಮಾನತೆ ಅಂದ್ರೆ ಇನ್ ದ ಸೊಸೈಟಿ ವಾಟ್ ಎವರ್ ದ ಇನ್ಇಕ್ವಾಲಿಟಿ ಇಸ್ ದೇರ್, ದಿಸ್ ಇನ್ಇಕ್ವಾಲಿಟಿ ಇಸ್ ಎ ಮ್ಯಾನ್ ಮೇಡ್ ಇನ್ಇಕ್ವಾಲಿಟಿ. ಅಂದ್ರೆ ವ್ಯಕ್ತಿಯಿಂದ ಮಾಡಲ್ಪಟ್ಟ ಅಸಮಾನತೆ. That means there should not be, there is no discrimination. DISCRIMINATIN ಅಂದ್ರೆ ತಾರತಮ್ಯ, ನೋ ಡಿಸ್ಕ್ರಿಮಿನೇಷನ್, ತಾರತಮ್ಯ ಮಾಡದೇ ಇರುವುದು. ಆನ್ ದ ಬೇಸಿಸ್ ಆಫ್ ಕಾಸ್ಟ್, ಜಾತಿ, ಕ್ಲಾಸ್, ವರ್ಗ, ರಿಲಿಜಿಯನ್, ಧರ್ಮ, ಜೆಂಡರ್, ಲಿಂಗ, ಪ್ಲೇಸ್ ಆಫ್ ಬರ್ತ್, ಹುಟ್ಟಿದ ಸ್ಥಳ ಇತ್ಯಾದಿ. ಅಂದ್ರೆ ಜನರ ನಡುವೆ ಯಾವುದೇ ಜಾತಿ, ವರ್ಗ, ಧರ್ಮ, ಲಿಂಗ, ಹುಟ್ಟಿದ ಸ್ಥಳ ಮುಂತಾದ ಆಧಾರದ ಮೇಲೆ ತಾರತಮ್ಯವನ್ನು ಮಾಡದೇ ಇರುವುದು. ಅಂದ್ರೆ ಅರ್ಥ ಏನು? ಎಲ್ಲವೂ ಕೂಡ ಮಾನವ ಮಾಡಬಹುದಾದಂತಹ ತಾರತಮ್ಯಗಳು. ಅಂದ್ರೆ ಸಮಾಜದಲ್ಲಿ ವ್ಯಕ್ತಿ ಕೃತಕವಾಗಿ, ಆರ್ಟಿಫಿಷಿಯಲ್ ಅಂತ ನಾವು ಹೇಳ್ತೇವಲ್ಲ, ಕೃತಕವಾಗಿ ಮಾಡುವಂತಹ ತಾರತಮ್ಯ ಅಲ್ವಾ ಸಮಾಜದಲ್ಲಿ. ವಿ ಕ್ಯಾನ್ ಸಿ ಇನ್ ದ ಸೊಸೈಟಿ ದೇರ್ ಮೇ ಬಿ ಕ್ಲಾಸ್ ಡಿಫರೆನ್ಸ್, ಕಾಸ್ಟ್ ಡಿಫರೆನ್ಸ್, ಅಪ್ಪರ್ ಕಾಸ್ಟ್, ಲೋವರ್ ಕಾಸ್ಟ್, ಆರ್ ರಿಚ್ ಕ್ಲಾಸ್ ಅಂಡ್ ದ ಪೂವರ್ ಕ್ಲಾಸ್.
the difference between various religions, or difference between male and female, men and women. So these are all the general differences made in the society. They are called artificial differences because we made such differences. That is important. ಅಂದ್ರೆ ಸಮಾಜದಲ್ಲಿ ಈ ಜಾತಿ, ಧರ್ಮ, ಪಂಗಡ, ವರ್ಣ, ಲಿಂಗ ಈ ತಾರತಮ್ಯ ಎಲ್ಲ ಮಾಡಿದ್ದು ಯಾರು? ನಾವು ಮಾಡಿದ್ದು. ಸಮಾಜದಲ್ಲಿ ನಾವು ಮಾಡಿದ್ದು. ಅಂದ್ರೆ ನಾವು ಕೃತಕವಾಗಿ ಮಾಡಿದಂತಹ ತಾರತಮ್ಯ. ಸೊ ಈ ತಾರತಮ್ಯವನ್ನ ಹೋಗಲಾಡಿಸಿ ಪ್ರತಿಯೊಬ್ಬನಿಗೂ ಸಮಾನ ಅವಕಾಶಗಳನ್ನು ಒದಗಿಸಿಕೊಡುವುದೇ ಸಮಾನತೆ. ದಟ್ ಮೀನ್ಸ್ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ಇನ್ ದ ಸೊಸೈಟಿ ಶುಡ್ ಬಿ ಗಿವನ್ ಈಕ್ವಲ್ ಆಪರ್ಚುನಿಟೀಸ್ ಟು ಡೆವಲಪ್ ಹಿಸ್ ಪರ್ಸನಾಲಿಟಿ. ಅಂದ್ರೆ ನಮ್ಮ ವ್ಯಕ್ತಿತ್ವ ವಿಕಸನ ಆಗಬೇಕಾದ್ರೆ ಸಮಾಜದಲ್ಲಿ ಅವನಿಗೆ ದೊರಕುವಂತಹ ಸವಲತ್ತುಗಳು ಏನಿದೆ ಅದು ಸಮಾನವಾಗಿ ದೊರಕುವಂತೆ ಮಾಡಬೇಕು. ಅಂದ್ರೆ there is a law which is made to provide equality in the society. That is why equality is considered as a leveling process. Leveling process ಅಂತ ಹೇಳಿದ್ರೆ ಏನರ್ಥ? ಸಮಾನತೆ ಎನ್ನುವಂಥದ್ದು ಇಲ್ಲಿ ಅಸಮಾನತೆಯನ್ನು ಹೋಗಲಾಡಿಸಿ, ತಾರತಮ್ಯವನ್ನು ಹೋಗಲಾಡಿಸಿ ಅಲ್ಲಿ ಲೆವೆಲ್ ಮಾಡುವಂತಹ ಸಮಾನತೆಯನ್ನು ಮಾಡುವಂತಹ ಒಂದು ಪ್ರಕ್ರಿಯೆ. ಸೊ ಲೈಕ್ ಲಿಬರ್ಟಿ, ಈಕ್ವಾಲಿಟಿ ಈಸ್ ಆಲ್ಸೋ ಒನ್ ಆಫ್ ದ ಕಾಂಪ್ಲಿಕೇಟೆಡ್ ಆರ್ ಕಾಂಪ್ಲೆಕ್ಸ್ ಟರ್ಮ್. Generally, equality means providing identical treatment and identical rewards ಅಂತ ಹೇಳಿ. ಸಾಮಾನ್ಯವಾಗಿ ಹೇಳೋದಿದ್ರೆ ವಾಟ್ ಈಸ್ ಈಕ್ವಾಲಿಟಿ? ಈಕ್ವಾಲಿಟಿ ಇಸ್ ಲೈಕ್ ಐಡೆಂಟಿಕಲ್ ಟ್ರೀಟ್ಮೆಂಟ್ ಅಂಡ್ ಐಡೆಂಟಿಕಲ್ ರಿವಾರ್ಡ್ಸ್. ಐಡೆಂಟಿಕಲ್ ಅಂತ ಹೇಳಿದ್ರೆ ಏನು? ಸಮಾನ, ಒಂದೇ ರೀತಿಯ ಟ್ರೀಟ್ಮೆಂಟ್ ಅನ್ನು ಕೊಡೋದು. ಟ್ರೀಟ್ಮೆಂಟ್ ಕೊಡೋದು ಅಂತ ಹೇಳಿದ್ರೆ ಅರ್ಥ ಏನು? ಒಂದೇ ರೀತಿಯಾಗಿ ಒಬ್ಬನ್ನ ಪರಿಗಣಿಸುವುದು ಮತ್ತು ಒಂದೇ ರೀತಿಯಾದಂಥ ರಿವಾರ್ಡ್ಸ್ ಅಂದ್ರೆ ಸೌಲಭ್ಯಗಳನ್ನು ಕೊಡುವಂಥದ್ದು. ಯಾಕೆ? ಈ ಕಾನ್ಸೆಪ್ಟ್ ಅರ್ಥ ಏನು ಅಂತ ಹೇಳಿದ್ರೆ ಆಲ್ ಮೆನ್ ಆರ್ ಈಕ್ವಲ್, ದೇ ಆರ್ ಬಾರ್ನ್ ಈಕ್ವಲ್ ಅಂಡ್ ದೇ ಶುಡ್ ಬಿ ಟ್ರೀಟೆಡ್ ಈಕ್ವಲ್. ಈ ಪರಿಕಲ್ಪನೆಯ ಒಂದು ಮೂಲ ಅರ್ಥ ನಾವು ಗಮನಿಸಿದ್ರೆ ಏನು ಹೇಳ್ತದೆ? ಆಲ್ ಮೆನ್ ಆರ್ ಬಾರ್ನ್ ಈಕ್ವಲ್ ಅಂಡ್ ದೇ ಶುಡ್ ಬಿ ಟ್ರೀಟೆಡ್ ಆಸ್ ಈಕ್ವಲ್. That means identical treatment should be given to each and every individual. ಎಲ್ಲರೂ ಸಮಾನವಾಗಿ ಹುಟ್ಟಿದ್ದಾರೆ, ಹಾಗಾಗಿ ಅವರಿಗೆ ಸಮಾನವಾದಂಥ ಅವಕಾಶಗಳನ್ನು ನಾವು ಕೊಡಬೇಕು. ಎಲ್ಲರೂ ಸಮಾನ, ಒಂದೇ ರೀತಿಯಾಗಿ ನೋಡಬೇಕು ಅಂತ ಅರ್ಥ ಇದರದ್ದು. ಎಲ್ಲರೂ ಸಮಾನರಾಗಿ ಹುಟ್ಟಿರುವ ಕಾರಣ ಅವರಿಗೆ ಸಮಾನವಾದಂತಹ ಟ್ರೀಟ್ಮೆಂಟ್ ಅನ್ನು ಕೊಡಬೇಕು. There should not be any discrimination. That means naturally all are equal ಅಂತ ಅರ್ಥ. ಎಲ್ಲರೂ ಸಮಾನರಾಗಿ ಹುಟ್ಟಿದ್ದಾರೆ, ಸಮಾನರಾಗಿ ಇರಬೇಕು. ಯಾರಿಗೂ ವಿಶೇಷವಾದಂತಹ ಒಂದು ಸವಲತ್ತುಗಳನ್ನು ಅಥವಾ ವಿಶೇಷವಾಗಿ ನಾವು ಅವರಿಗೆ ಕೊಡುವಂತಹ ಒಂದು ಪ್ರಾಧಾನ್ಯತೆ ಏನಿದೆ ಅದನ್ನು ಕೊಡಬಾರದು ಅಂತ ಅರ್ಥ. ಬಟ್ ಇನ್ ರಿಯಾಲಿಟಿ ದ ನೇಚರ್ ಡಸ್ ನಾಟ್ ಕ್ರಿಯೇಟೆಡ್ ಆಲ್ ಮೆನ್ ಆಸ್ ಈಕ್ವಲ್ ಅಲ್ವಾ? ಸ್ವಾಭಾವಿಕವಾಗಿ ನಾವು ನೋಡಿದ್ರೆ ಸಮಾಜದಲ್ಲಿ ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಇದ್ದಾರಾ? ಈ ಪ್ರಶ್ನೆ ನಮಗೆ ಸಹಜವಾಗಿ ಬರ್ತದೆ ಅಲ್ವಾ? ಎಲ್ಲರೂ ಒಂದೇ ರೀತಿಯಾಗಿದ್ದಾರೆ, ಎಲ್ಲರೂ ಸಮಾನರಾಗಿ ಹುಟ್ಟಿದ್ದಾರೆ, ಸಮಾನರಾಗಿ ಇರಬೇಕು ಅಂತ ಹೇಳಿದ್ರೆ ಏನು? ಸಮಾಜದಲ್ಲಿ ಎಲ್ಲರೂ ಒಂದೇ ರೀತಿಯಾಗಿ ಇರ್ತಾರಾ? ಸ್ವಾಭಾವಿಕವಾಗಿ ಒಂದೇ ರೀತಿ ಇದ್ದಾರಾ? ಸಮ್ ಮೇ ಬಿ ಸ್ಟ್ರಾಂಗ್, ಸಮ್ ಮೇ ಬಿ ವೀಕ್, ಫಿಸಿಕಲಿ ಸ್ಟ್ರಾಂಗ್ ಆರ್ ಫಿಸಿಕಲಿ ವೀಕ್. Some may be black, some may be white. Some may have a good complexion. Some of the people may be beautiful, some of the people may be ugly. That means the nature cannot create all the people as equal, alva? By nature we are not equal. ಸ್ವಾಭಾವಿಕವಾಗಿ ನಾವು ಸಮಾನರಾಗಿದ್ದೇವಾ? ಭೌತಿಕವಾಗಿ, ಮಾನಸಿಕವಾಗಿ ಅಥವಾ ನಮ್ಮ ಶರೀರದ
ಆ ಆ ಎಲ್ಲ ಪಾರ್ಟ್ಗಳನ್ನು ನೋಡಿದರೆ ಅಥವಾ ಒಬ್ಬನನ್ನ ಮತ್ತೊಬ್ಬನೊಟ್ಟಿಗೆ ಕಂಪೇರ್ ಮಾಡಿದರೆ ಅಲ್ಲಿ ಸಾಕಷ್ಟು ವ್ಯತ್ಯಾಸಗಳಿದೆ. ಒಬ್ಬ ಚಂದ ಇರ್ಬೋದು ಅಥವಾ ಬ್ಯೂಟಿಫುಲ್ ಆಗಿರ್ಬೋದು, ಮತ್ತೊಬ್ಬ ನೋಡಲಿಕ್ಕೆ ಸ್ವಲ್ಪ ಡಲ್ ಆಗಿರ್ಬೋದು. ಒಬ್ಬ ಬಿಳಿಯ ವರ್ಣದವನಾಗಿರ್ಬೋದು, ಒಬ್ಬ ಕಪ್ಪು ವರ್ಣದವನಿರ್ಬೋದು. ಒಬ್ಬ ಸ್ಟ್ರಾಂಗ್ ಆಗಿರ್ಬೋದು, ದೈಹಿಕವಾಗಿ ಸ್ಟ್ರಾಂಗ್ ಆಗಿರ್ಬೋದು, ಮತ್ತೊಬ್ಬ ವೀಕ್ ಆಗಿರ್ಬೋದು. ಒಬ್ಬ ಎತ್ತರದ ವ್ಯಕ್ತಿ ಆಗಿರ್ಬೋದು, ಮತ್ತೊಬ್ಬ ಕುಳ್ಳನಾಗಿರ್ಬೋದು. ಅಂದ್ರೆ ಬೈ ನೇಚರ್ ವಿ ಆರ್ ಬಾರ್ನ್ ಈಕ್ವಲ್, ಎಸ್, ಬಟ್ ವೆದರ್ ವಿ ರಿಮೈನ್ ಈಕ್ವಲ್. ನಾವು ಹುಟ್ಟಿದಾಗ ಸಮಾನರು, ಆದರೆ ನಾವು ಅದೇ ರೀತಿಯಾಗಿರ್ತೇವ? ಎಲ್ಲರೂ ಒಂದೇ ರೀತಿಯಾಗಿರ್ತಾರ ಅಂದ್ರೆ ಬೈ ನೇಚರ್ ಸ್ವಾಭಾವಿಕವಾಗಿ ಎಲ್ಲರೂ ಒಂದೇ ರೀತಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅಬ್ಸಲ್ಯೂಟ್ ಇಕ್ವಾಲಿಟಿ ಅಂತ ಏನು ಹೇಳ್ತೇವ, ಸಮಗ್ರ ಸಮಾನತೆ ಎನ್ನುವಂಥದ್ದು ಇಟ್ ಈಸ್ ನಾಟ್ ಪಾಸಿಬಲ್ ಟು ಇಮ್ಯಾಜಿನ್. ಸತ್ಯ, ಖಂಡಿತವಾಗಿಯೂ ಅಸಾಧ್ಯ ಇದು. ಅಂದ್ರೆ ದ ನ್ಯಾಚುರಲ್ ಇನ್ಇಕ್ವಾಲಿಟಿ, ನಾನು ಇದೆಲ್ಲ ಹೇಳಿದ್ದು ನ್ಯಾಚುರಲ್ ಇನ್ಇಕ್ವಾಲಿಟಿ ಅಂದ್ರೆ ಒಬ್ಬ ಸ್ಟ್ರಾಂಗ್ ಆಗಿರೋದು, ಒಬ್ಬ ವೀಕ್ ಆಗಿರುವಂಥದ್ದು, ಮತ್ತೊಬ್ಬ ವೀಕ್ ಆಗಿರುವಂಥದ್ದು, ಒಬ್ಬ ಫೇರ್ ಆಗಿರುವಂಥದ್ದು, ಮತ್ತೊಬ್ಬ ಬ್ಲ್ಯಾಕ್ ಆಗಿರುವಂಥದ್ದು, ಇದೆಲ್ಲ ನ್ಯಾಚುರಲ್ ಇನ್ಇಕ್ವಾಲಿಟಿಗಳು, ಸ್ವಾಭಾವಿಕ ಅಸಮಾನತೆಗಳು. ಇದನ್ನು ನಾವು ಸರಿ ಮಾಡಲಿಕ್ಕೆ ಸಾಧ್ಯ ಉಂಟಾ? ಖಂಡಿತ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ನ್ಯಾಚುರಲ್ ಇನ್ಇಕ್ವಾಲಿಟೀಸ್ ಕ್ಯಾನ್ ನಾಟ್ ಬಿ ರಿಮೂವ್ಡ್. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ದಟ್ ಮೀನ್ಸ್ ದ ಅಬ್ಸಲ್ಯೂಟ್ ಇಕ್ವಾಲಿಟಿ, it is unimaginable. But what is possible? The artificial inequality, it can be removed. ಸಮಾಜದಲ್ಲಿ ಸ್ವಾಭಾವಿಕ ಸಮಾನತೆಯನ್ನ ಅಥವಾ ನಮ್ಮಲ್ಲಿರುವಂತಹ ಕೆಲವು ಭೌತಿಕ ನ್ಯೂನತೆಗಳನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಉಂಟಾ ಅಂತ ಕೇಳಿದ್ರೆ ಸಾಧ್ಯ ಇಲ್ಲ. ಆದರೆ ಸಮಾಜದಲ್ಲಿ ವ್ಯಕ್ತಿ ಮಾಡುವಂತಹ ಅಸಮಾನತೆ ಇದೆಯಲ್ಲ, ಸಮಾಜ ಮಾಡುವಂತಹ ಅಸಮಾನತೆ ಇದೆಯಲ್ಲ, ಅದನ್ನು ಕೃತಕ ಅಸಮಾನತೆ ಅಂತ ಕರಿತೇವೆ. ಆ ಕೃತಕ ಅಸಮಾನತೆಯನ್ನು ನಾವು ಹೋಗಲಾಡಿಸಲಿಕ್ಕೆ ಸಾಧ್ಯ ಉಂಟು. ಅಂದ್ರೆ ಯಾವುದು? ನಾನು ಆಗ್ಲೇ ಹೇಳಿದ ಹಾಗೆ ಜಾತಿ ಆಧಾರದ ಮೇಲೆ, ವರ್ಣದ ಆಧಾರದ ಮೇಲೆ, ವರ್ಗದ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಅಥವಾ ಲಿಂಗದ ಆಧಾರದ ಮೇಲೆ ಯಾವ ತಾರತಮ್ಯವನ್ನ ಸಮಾಜ ಮಾಡ್ತದ, ಆ ತಾರತಮ್ಯವನ್ನ ನಾವು ಆರ್ಟಿಫಿಷಿಯಲ್ ಅಥವಾ ಕೃತಕ ತಾರತಮ್ಯ ಅಂತ ಹೇಳ್ತೇವೆ. ಅದನ್ನು ನಾವು ತೆಗೆದು ಹಾಕಬೇಕಾಗಿದೆ. ಸೊ ಅದನ್ನು ತೆಗೆದು ಹಾಕಿದ್ರೆ ನಾವು ಸಮಾನತೆಯನ್ನು ಸಾಧಿಸಿದಂತಾಗ್ತದೆ. ಸೊ ರಿಮೂವಲ್ ಆಫ್ ಆರ್ಟಿಫಿಷಿಯಲ್ ಇನ್ಇಕ್ವಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. So naturally, the natural inequality cannot be removed, but artificial inequality can be removed. So here in the society, the social inequality was present in the ancient society and also even in the medieval society, and it was continued to the modern society also. From the days of Plato and Aristotle, that means an ancient period, to the medieval period and even to the modern period, social inequality was in the society and it still continues in the society. There is a domination of noble class or the rich class of the society or feudal lords in the society who dominated the society, who exploited the society. They suppressed and oppressed the weaker section of the society in order to fulfill their selfish interest. This is called social inequality. And so several revolutions or movements were started to eradicate such kind of social inequality. ಅಲ್ವಾ? ಸಾಮಾಜಿಕ ಅಸಮಾನತೆ ಎನ್ನುವಂಥದ್ದು ಅದು ಇವತ್ತು ನಿನ್ನೆಯದಲ್ಲ. ಪ್ಲಾಟೋ ಅರಿಸ್ಟಾಟಲ್ನ ಕಾಲದಿಂದ, ಅಂದರೆ ಪುರಾತನ ಕಾಲದಿಂದ ಮಧ್ಯಕಾಲೀನ ಯುಗದಲ್ಲಿ, ಅದು ಈಗ ಆಧುನಿಕ ಯುಗ, ಅಲ್ಲಿಯೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಅರಿಸ್ಟಾಟಲ್ ತನ್ನ ಪೊಲಿಟಿಕ್ಸ್ ಗ್ರಂಥದಲ್ಲಿ in his book The Politics, he said that inequality is the reason for all kind of revolutions. ಅರಿಸ್ಟಾಟಲ್ ಹೇಳ್ತಾನೆ ಅಸಮಾನತೆ ಎನ್ನುವಂಥದ್ದು ಎಲ್ಲ ರೀತಿಯ ಕ್ರಾಂತಿಗೆ ಮೂಲ ಕಾರಣ ಅಂತ ಹೇಳಿ. ಅಂದ್ರೆ ಆ ಸಮಾಜದಿಂದ ಹಿಡಿದು ಇವತ್ತಿನ ಆಧುನಿಕ ಸಮಾಜದವರೆಗೂ ಕೂಡ ಕೃತಕವಾದ ಅಸಮಾನತೆ ಸಮಾಜದಲ್ಲಿ ಇದ್ದೇ ಇದೆ. ದ ಡಾಮಿನೆನ್ಸ್ ಆಫ್ ಫ್ಯೂಡಲ್ ಲಾರ್ಡ್ಸ್, ಮಧ್ಯಕಾಲೀನ ಯುಗದಲ್ಲಿ
ಯಾರಿದ್ರು? ಭೂಮಾಲಿಕ ಪದ್ಧತಿ ಅಂತ ಇದ್ದು, ಭೂಮಾಲಿಕರು. ಅವರು ತಮ್ಮ ಕೈ ಕೆಳಗಿರುವಂತಹ ಜನರನ್ನ ಜೀತದಾಳುಗಳಾಗಿ ಮಾಡಿ ದುಡಿಸ್ತಾ ಇದ್ರು. ಅವರಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯವನ್ನು ಕೊಡ್ತಾ ಇಲ್ಲ. ದ ಪೀಪಲ್ were considered as slaves, bonded laborers for the feudal, by the feudal lords, the noble class, rich class, ಶ್ರೀಮಂತ ವರ್ಗ. What they did? They humiliated, they exploited the weaker section of the society. So for that reason, several movements, several revolutions were made. And in this regard, the democratic movement, which mainly upheld the concept of equality in the society, ಪ್ರಜಾಪ್ರಭುತ್ವ ಚಳವಳಿ ಈ ಒಂದು ಮುಖ್ಯವಾಗಿ ಈ ಸಮಾನತೆಯ ಪರಿಕಲ್ಪನೆಗೆ ಮಹತ್ವದ ಪಾತ್ರವನ್ನು ನೀಡುತ್ತದೆ. ದ ರಿನೈಸೆನ್ಸ್ ಅಂಡ್ ರಿಫಾರ್ಮೇಷನ್ ಮೂವ್ಮೆಂಟ್ಸ್, ಪುನರುತ್ಥಾನ ಮತ್ತು ಪುನರುಜ್ಜೀವನ ಅಂತ ನಾವು ಕರೀತೇವೆ. ಮಾರ್ಟಿನ್ ಲೂಥರ್ ಕಿಂಗ್ ಅವನ ಕಾಲದಲ್ಲಿ ಬಂದಂತಹ ಪುನರುಜ್ಜೀವನ, ಧಾರ್ಮಿಕವಾದಂತಹ ಸುಧಾರಣೆ ಅಥವಾ ಪುನರುತ್ಥಾನ, they were considered as a movement to remove the artificial inequality. ಈ ಕೃತಕ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಮಾಡಿದಂತಹ ಒಂದು ಹೋರಾಟ. And in this regard, the movement became very strong in the 18th century. The American Revolution in 1776, you have to note that. A one mark question may be asked in examination. In 18th century, the Great American Revolution in 1776, American Revolution. So for the first time, the concept of equality became more prominent by the people of America who fought against the inequality done by the colonial administration or by the British rule. So people in America, under the leadership of George Washington, revolted against the motherland, against their motherland, and they declared their independence. It was against inequality. 1776ರ ಅಮೆರಿಕದ ಮಹಾಕ್ರಾಂತಿ ಏನಿದೆ, ಅದು ತನ್ನ ತಾಯ್ನಾಡಿನ ವಿರುದ್ಧ, ತನ್ನ ಮೇಲೆ ಆಗ್ತಾ ಇದ್ದಂತಹ ದೌರ್ಜನ್ಯದ ವಿರುದ್ಧ, ಅಸಮಾನತೆಯ ವಿರುದ್ಧದ ಹೋರಾಟ ಆಗಿತ್ತು. ಆ ಸಮಾನತೆ ಎನ್ನುವಂತಹ ಪರಿಕಲ್ಪನೆ ಅಲ್ಲಿ ಹೆಚ್ಚು ಮಹತ್ವವನ್ನು ಪಡೆಯುತ್ತದೆ. ಸೊ ಇನ್ ದ ಅಮೆರಿಕನ್ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್, ದೇ ಡಿಕ್ಲೇರ್ಡ್ ದಟ್ ಆಲ್ ಮೆನ್ ಆರ್ ಕ್ರಿಯೇಟೆಡ್ ಈಕ್ವಲ್. ಆಲ್ ಮೆನ್ ಆರ್ ಕ್ರಿಯೇಟೆಡ್ ಈಕ್ವಲ್. ಎಲ್ಲ ಮಾನವರು ಸಮಾನರು, ಎಲ್ಲರನ್ನ ಸಮಾನರಾಗಿ ಮಾಡಲಾಗಿದೆ. ಅವರು ಹೇಳ್ತಾರೆ, ಅಮೆರಿಕನ್ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಅಲ್ಲಿ ಅವರು ಹೇಳ್ತಾರೆ, ಆಲ್ ಮೆನ್ ಆರ್ ಕ್ರಿಯೇಟೆಡ್ ಈಕ್ವಲ್. ಎಲ್ಲ ಮಾನವರು ಸಮಾನರು. ಅಂಡ್ ದೇ ಆರ್ ಎಂಡೋಡ್ ಬೈ ದೇಯರ್ ಕ್ರಿಯೇಟರ್ ವಿತ್ ಸರ್ಟೆನ್ ಇನ್ಏಲಿಯನೇಬಲ್ ರೈಟ್ಸ್. ಪ್ರತಿಯೊಬ್ಬನಿಗೂ ಕೂಡ ಅವನ ಜೀವನದಲ್ಲಿ ಬೇರ್ಪಡಿಸಲಾಗದಂತಹ, ಇನ್ಏಲಿಯನೇಬಲ್ ಅಂತ ನಾವು ಹೇಳ್ತೇವೆ, ಬೇರ್ಪಡಿಸಲಾಗದಂತಹ ಹಕ್ಕುಗಳು ಏನಿದೆ ಅದು ಇದೆ ಅಂತ ಹೇಳಿ. ಆ ಹಕ್ಕುಗಳಿಗೆ ಪ್ರಾಧಾನ್ಯತೆ ಬಂದದ್ದೇ ಇಲ್ಲಿ. ಅಮೆರಿಕದ ಒಂದು ಕ್ರಾಂತಿ ಏನಿದೆ ಅದು ಜನರ ಹಕ್ಕುಗಳ ಬಗ್ಗೆ ಒಂದು ಡಿಮಾಂಡ್ ಆಗಿತ್ತು, ಬೇಡಿಕೆ ಆಗಿತ್ತು. ಸೊ ಅಲ್ಲಿಂದ ಪ್ರಾರಂಭವಾದಂತಹ ಈ ಒಂದು ಹೋರಾಟ ವಿಶ್ವದ ಬೇರೆ ಭಾಗಗಳಿಗೆ ಕೂಡ ಹರಡುತ್ತದೆ. ಅಂಡ್ ಇನ್ ದ 1789 ದ ಗ್ರೇಟ್ ಫ್ರೆಂಚ್ ರೆವಲ್ಯೂಷನ್. The French Revolution is also another important example for the propagation of equality in the society. The three important concepts like liberty, equality and fraternity. Liberty, equality and fraternity. ಲಿಬರ್ಟಿ, ಇಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ ಅಂದ್ರೆ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ. FRATERNITY. ಫ್ರೆಟರ್ನಿಟಿ. ಫ್ರೆಟರ್ನಿಟಿ ದಟ್ ಮೀನ್ಸ್ ಸಹೋದರತೆ, ಭ್ರಾತೃತ್ವ ಅಂತ ಹೇಳಿ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತೆ ಎನ್ನುವ ಪರಿಕಲ್ಪನೆಯ ಅಡಿಯಲ್ಲಿ ಫ್ರಾನ್ಸಿನ ಮಹಾಕ್ರಾಂತಿ ಸಫಲತೆಯನ್ನು ಪಡೆಯುತ್ತದೆ. ಅಂಡ್ ಇಟ್ ಬಿಕಮ್ ಎ ವಾರ್ ಕ್ರೈ even to other countries of the world. ಆ ಒಂದು ಘೋಷಣೆ ಏನಿದೆ, ಆ ಘೋಷಣಾ ವಾಕ್ಯ ಏನಿದೆ, ಅದು ಇತರ ರಾಷ್ಟ್ರಗಳಿಗೂ ಕೂಡ ಒಂದು ಮಾದರಿ ಆಗ್ತದೆ. ಸೊ ದ ಫ್ರೆಂಚ್ ಡಿಕ್ಲರೇಷನ್ ಆಫ್ ರೈಟ್ಸ್ says that
all human beings are born free. All human beings are born free and equal in dignity and rights. All human beings are born free and equal in dignity and rights. ಎಲ್ಲರೂ ಕೂಡ ಸಮಾನರಾಗಿ ಹುಟ್ಟಿದ್ದಾರೆ ಮತ್ತು ಪ್ರತಿಯೊಬ್ಬರಿಗೂ ಸಮಾನವಾದ ಗೌರವ ಮತ್ತು ಹಕ್ಕುಗಳು ಇದೆ ಎಂದು ಫ್ರಾನ್ಸಿನ ಮಹಾಕ್ರಾಂತಿ ಹೇಳ್ತದೆ. ಅಂದ್ರೆ ಆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತೆಯ ಪರಿಕಲ್ಪನೆಯ ಅಡಿಯಲ್ಲಿ ಫ್ರಾನ್ಸಿನ ಮಹಾಕ್ರಾಂತಿ ಸಫಲತೆಯನ್ನು ಪಡೆಯುತ್ತದೆ. ಸೊ ಇಟ್ ವಾಸ್ ಎ ಡಿಮಾಂಡ್ ಫಾರ್ ಇಕ್ವಾಲಿಟಿ. ದಟ್ಸ್ ವೈ ಪೀಪಲ್, in order to remove the artificial inequality, joined their hands together and fought for the cause of the society. The cause was establishment of equality, removal of artificial inequalities. ಹಾಗಾಗಿ ಜಗತ್ತಿನ ಎಲ್ಲ ಕ್ರಾಂತಿಗಳ ಹಿಂದೆ ಅಸಮಾನತೆಯನ್ನು ಹೋಗಲಾಡಿಸುವಂತಹ ಒಂದು ಕೂಗು ಇದೆ. ಅದು ಫ್ರಾನ್ಸಿನ ಮಹಾಕ್ರಾಂತಿ ಆಗಿರ್ಬೋದು ಅಥವಾ ಅಮೆರಿಕದ ಕ್ರಾಂತಿ ಆಗಿರ್ಬೋದು. ಎಲ್ಲ ಕ್ರಾಂತಿಗಳು ಕೂಡ ಸಮಾಜದಲ್ಲಿ ಕೃತಕವಾಗಿ ಸೃಷ್ಟಿಸಲ್ಪಟ್ಟಂತಹ ಒಂದು ಅಸಮಾನತೆಯ ವಿರುದ್ಧವಾದಂತಹ ಹೋರಾಟ ಆಗಿದೆ ಎಂದ್ರೆ ತಪ್ಪಲ್ಲ. ಸೊ ಬೈ ದಿಸ್ ವಿ ಹ್ಯಾವ್ ಟು ಸೇ ದಟ್ equality means absence of any privileges or any concessions to certain section of the society. That means each and every individual should be provided equal opportunities by the society in order to develop their individual personality. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ರಾಜ್ಯ ಸಮಾನವಾದಂಥ ಅವಕಾಶಗಳನ್ನು ಒದಗಿಸಿಕೊಡಬೇಕು. ಆ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ವ್ಯಕ್ತಿತ್ವವನ್ನು ವಿಕಸನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳಿ. ಹಾಗಾಗಿ ಈ ಸ್ವಾತಂತ್ರ್ಯ ಮತ್ತು ಸಮಾನತೆ ಇದು ಒಂದಕ್ಕೊಂದು ಪೂರಕವಾಗಿರುವಂತಹ ಪರಿಕಲ್ಪನೆ. ಈ ಸಮಾನತೆಯ ಉದ್ದೇಶವೂ ಒಂದೇ, ಸ್ವಾತಂತ್ರ್ಯದ ಉದ್ದೇಶವೂ ಒಂದೇ. ಸೊ ಸಮಾನತೆಯಲ್ಲಿ ಬಹಳ ಮುಖ್ಯವಾಗಿ ಸಮಾಜದಲ್ಲಿ ಯಾವುದೇ ರೀತಿಯಾದಂತಹ ತಾರತಮ್ಯವನ್ನ ಮಾಡದೆ ಕೃತಕವಾಗಿ ನಾವು ಮಾಡುವಂತಹ ಒಂದು ಅಸಮಾನತೆ ಏನಿದೆ ಅದನ್ನು ಹೋಗಲಾಡಿಸುವಂಥದ್ದು ಇದು ಬಹಳ ಮುಖ್ಯ. ದ ಗವರ್ಮೆಂಟ್ ಹ್ಯಾಸ್ taken several measures in order to eradicate the artificial inequality. And I can give one best example how the government will try to eradicate the artificial inequality, that is reservation. The policy of reservation introduced by the government is one of the best example where the government is trying to make a leveling process in the society. In order to lift the downtrodden section of the society, in order to bring them to the mainstream of the society, the government has provided reservation to certain sections. ಗಮನಿಸಿ, ಇಲ್ಲಿ ಸಮಾಜದಲ್ಲಿ ನಮ್ಮ ಸಮಾಜ ಮಾಡಿದಂತಹ ಕೆಲವೊಂದು ಕೃತಕ ಅಸಮಾನತೆಯಿಂದಾಗಿ ಶ್ರೀಮಂತ ಬಡವನನ್ನ ಶೋಷಣೆ ಮಾಡಿದ ಕಾರಣ, ಮೇಲ್ವರ್ಗ ಕೆಳವರ್ಗವನ್ನ ಶೋಷಣೆ ಮಾಡಿದ ಕಾರಣ ಅಲ್ಲಿ ಉಂಟಾದಂತಹ ತಾರತಮ್ಯ ಇದೆಯಲ್ಲ, ಆ ತಾರತಮ್ಯವನ್ನು ಹೋಗಲಾಡಿಸಲಿಕ್ಕೆ, ಅದಕ್ಕೆ ಕೃತಕ ತಾರತಮ್ಯ ಅಂತ ನಾವು ಹೇಳ್ತೇವೆ, ಅದನ್ನು ಹೋಗಲಾಡಿಸಲಿಕ್ಕೆ ಸರ್ಕಾರ ಅನೇಕ ಕ್ರಮಗಳನ್ನು ತೆಗೆದುಕೊಳ್ತದೆ. ಆ ನಿಟ್ಟಿನಲ್ಲಿ ನಾನು ಒಂದು ಉತ್ತಮ ಉದಾಹರಣೆ ಕೊಡುವುದಿದ್ರೆ ಅದು ರಿಸರ್ವೇಶನ್ ಪಾಲಿಸಿಯನ್ನು ನಾವು ಹೇಳ್ಕೊಳ್ಬಹುದು. ಸೊ ಈ ರಿಸರ್ವೇಶನ್ ಪಾಲಿಸಿ ಅಂದ್ರೆ ಏನು? ರಿಸರ್ವೇಶನ್ ಮೀನ್ಸ್ ಗಿವಿಂಗ್ ಸರ್ಟೇನ್ ಕನ್ಸೆಷನ್ಸ್ ಟು ಸರ್ಟೇನ್ ಸೆಕ್ಷನ್ ಆಫ್ ದ ಸೊಸೈಟಿ. ಡೋಂಟ್ ಥಿಂಕ್ ಇಟ್ ಈಸ್ ಗಿವಿಂಗ್ ಸ್ಪೆಷಲ್ ಪ್ರಿವಿಲೇಜಸ್. ಸರ್ಟೇನ್ ಸೆಕ್ಷನ್ ಆಫ್ ದ ಸೊಸೈಟಿ ಆರ್ ಎಕ್ಸ್ಪ್ಲಾಯ್ಟೆಡ್. ಸಮಾಜದಲ್ಲಿ ಕೆಲವೊಂದು ವರ್ಗವನ್ನ ತಲಾಂತರದಿಂದ ಶೋಷಣೆ ಮಾಡ್ತಾ ಬಂದಿದ್ದಾರೆ. ಅಂದ್ರೆ ಮೇಲ್ವರ್ಗ ಕೆಳವರ್ಗವನ್ನ ಶೋಷಣೆ ಮಾಡಿದ ಕಾರಣ ಕೆಳವರ್ಗ ಮತ್ತಷ್ಟು ತುಳಿತಕ್ಕೆ ಒಳಗಾಗಿತ್ತು. ಶ್ರೀಮಂತರು ಬಡವರನ್ನ ತುಳಿತಕ್ಕೆ ಅಥವಾ ಶೋಷಣೆ ಮಾಡಿದ ಕಾರಣ ಅವರು ಶೋಷಣೆಗೆ ಒಳಗಾಗಿ ಬಡವರಾಗಿ ಉಳಿದಿದ್ರು. ಈಗ ನಾವು ಮಾಡಬೇಕಾದ ಕೆಲಸ ಏನು? ಇದು ಕೃತಕವಾದ ಅಸಮಾನತೆ ಸೃಷ್ಟಿಯಾದದ್ದು. ಇದು ಈ ಕೃತಕ ಅಸಮಾನತೆಯಿಂದಾಗಿ ಈ ತುಳಿತಕ್ಕೆ ಒಳಗಾದ ವರ್ಗವನ್ನ ಮುಖ್ಯ ವಾಹಿನಿಗೆ ತರಬೇಕಾಗಿದೆ. ಆ ಮುಖ್ಯ ವಾಹಿನಿಗೆ ತರಬೇಕಾದ್ರೆ ಅವರನ್ನ ಎತ್ತಿ ಮುಂದೆ ತರುವಂತಹ ಕೆಲಸ ಏನಿದೆ ಅದಕ್ಕೆ ಮೀಸಲಾತಿ ಅಂತ ನಾವು ಹೇಳ್ತೇವೆ. ಆ ಮೀಸಲಾತಿಯ ಮೂಲಕ ಅವರನ್ನ ಮುಂದಕ್ಕೆ ತರುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡುತ್ತದೆ. That means removal of artificial inequality. So, to be conclude, we have to say that equality means providing equal opportunities to all. That is denial of any special privileges to any section of the society, particularly in order to
eradicate artificial inequality, or in order to eradicate any kind of discrimination on the basis of caste or class or sex or religion or place of birth, etc., the process of equality is very important. ಸಮಾನತೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿದೆ. ಸಮಾಜದಲ್ಲಿರುವಂತಹ ತಾರತಮ್ಯವನ್ನು ಹೋಗಲಾಡಿಸಿ, ಕೃತಕವಾಗಿ ಸೃಷ್ಟಿಯಾದಂತಹ ಎಲ್ಲ ತಾರತಮ್ಯವನ್ನು ಹೋಗಲಾಡಿಸಿ ಸಮಾಜವನ್ನು ಒಂದು ಸಮಾನವಾದಂತಹ ಸಮಾಜವಾಗಿ ಮಾಡುವಂತಹ ಉದ್ದೇಶವನ್ನೇ ಈ ಸಮಾನತೆ ಹೊಂದಿದೆ. ಸೊ ಇಷ್ಟು ಅರ್ಥವನ್ನು ನೆನಪಿಟ್ಟುಕೊಳ್ಳಿ. ಇಲ್ಲಿ ಬಹಳ ಮುಖ್ಯವಾಗಿ ಕೇಳುವಂತಹ ಪ್ರಶ್ನೆ ಒಂದೇ, ವಾಟ್ ಈಸ್ ಇಕ್ವಾಲಿಟಿ? ಸಮಾನತೆ ಅಂದರೆ ಏನು? ವಾಟ್ ಈಸ್ ಇಕ್ವಾಲಿಟಿ? ಅದನ್ನು 2 ಮಾರ್ಕಿನ ಪ್ರಶ್ನೆಯಾಗಿ ಕೇಳ್ತಾರೆ. ಸೊ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ the most important aspect of equality, that is the kinds of equality. It will be asked for 5 marks question. So that's all for today's class. Thank you.